ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಳು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ಯೂಟ್ಯೂಬ್ ಚಾನಲ್ ಈಗ ನೋಡ್ರಿ ಅದು ಕಸ ದೊಡ್ಡದು ಬಾಂಡೆ ತಿಕ್ಕಿದ್ದಾರೆ. ಈಗ ನಮ್ಮಮ್ಮ ಹೊರಗೆ ಏನೋ ಮಾಡಾಕತ್ತಾರಿ, ನೀರಿಟ್ಟೇವ್ರಿ ಜಳಕಕ್ಕಂತಂದು. ಇವತ್ತು ಅಮಾವಾಸ್ಯೆ ಅಲ್ರಿ, ಅಮಾವಾಸ್ಯೆಗೆ ಏನು ಮಾಡ್ತಾರೆ ನೋಡ್ಬೇಕ್ರಿ. ನಮ್ಮ ಅಜ್ಜ ಮಲ್ಕೊಂಡಲ್ರಿ, ಇನ್ನು ಹೊಟ್ಟೆ ನೋವಾಕತ್ತೈತಂತಂದ್ರಿ. ಮಾಡ್ತೀನಿ ಮೈದಾ ಹಿಟ್ಟು ತೊಗೊಂಡ ಈಗೇನು ಮಾಡೋಣ ಈಗೇನು ಮಾಡೋಣ ಏನು ಮಾಡೋಣ ನಾಳೆ ಅಡಿಟ್ಟಿನ ದಿನ ಒಡಿ ಮಾಡೋಣ ಅಂತ. ನಾಳೆ ಅಡಿಟ್ಟಿನ ದಿನ ಒಡಿ ಮಾಡೋಣ. ಏನು ಮಾಡ್ತೀಗ? ಇವಾಗ ನೋಡ್ರಿ ನಾಷ್ಟಕ್ಕೆ ಬಜ್ಜಿ ಮಾಡ್ಬೇಕಂತಂದು ಕ್ಯಾಬೇಜು, ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡಿ ಮೂರು ಮಿಕ್ಸ್ ಮಾಡಿ ಬಜ್ಜಿ ಮಾಡತ್ತೇವೆ. ಈ ಸಜ್ಕದ ಹೋಳಿಗೆ ಹಿಂಗೆ ಬೇಯ್ದೀಗ, ಸಜ್ಕದ ಹೋಳಿಗೆ ಹಿಂಗೆ ಇದು ಸಜ್ಕದ ಹೋಳಿಗೆ ಹಿಂಗಂದೆ. ಇದು ರವಾ ತುರುವಿ ಅಳಕಾಗ ನಾದ್ಬೇಕು. ಏನು ಡೋನಗಾಯ ಮತ್ತೆ ಮಾಡೋಣ ನಾಳೆ ಮನ್ಯಾಗಿದ್ದಾಗ. ಸಾರಿಂದ ಎರಡು ಕಾಯಿ ಹೊಡಿ ಹೋಗಿ ಅಜ್ಜಾಗ ಎರಡು ತಂದಿಯಲ್ಲ ಕಾಯಿ. ನಾನು ನೋಡಿನೇ ಇಲ್ಲ ಮಮ್ಮಿ. ಇದು ಏನಾಗೈತಿ? 3 ದಿನ ಓಪನಿಂಗ್ ಮಾಡಿ. ಓಪನಿಂಗ್ ಈಗ ಮತ್ತೆ ಒಂದು ಕಡೆ ನೋಡ್ರಿ, ನಾ ಈಗ ಬಂದೆ. ನಮ್ಮಮ್ಮ ಎಲ್ಲ ಅಡುಗೆ ಮಾಡಿಟ್ಟಾರೆ. ಅನ್ನಕ್ಕೆ ಇಟ್ಟಾರೆ, ಹೋಳ್ಗೆ, ಚಪಾತಿ, ಪಲ್ಯ, ಸಾರು ಎಲ್ಲ ಮಾಡ್ಯಾರ. ನೋಡ್ರಿ ಸಾರನು ಮಾಡ. ಇದು ಪಲ್ಯ ರೀ. ಈಗ ಎಣ್ಣೆಯಾರನ್ನ ಕರ್ಕೊಂಬಂದು ಪೂಜೆ ಮಾಡ್ಬೇಕ್ರಿ. ಇನ್ನೂ ಹಣ್ಣಾಗಿಲ್ಲಲ್ರಿ. ನೋಡ್ರಿ ಚಪಾತಿ, ರೆಡಿ ಮಾಡಿ ನೋಡಿ ಅಜ್ಜ.
ಮಿಕ್ಸಿ ಹಾಕೋದೇವ ಊಟ ಮಾಡಿ ಹಾಕಿದ್ರೆ ಏನು ಹುರಿಬೇಕು? ಏನು ಹುರಿಬೇಕು? ಏನ ಹುರಿಬೇಕಂದಿಲ್ಲ. ಹಳ್ಳಿನ ಜೋಳ ಅಂತ ಒಡ ಕುಕ್ಕರ್ಸಿ ಹಾಕ್ಬೇಕಾಗಿತ್ತು ಹಳ್ಳಿನ ಜೋಳ. ದವಾಖಾನಿಗೆ ಹೋಗಿಲ್ಲ ಯಾವ್ದು ಹಾಕಿದ್ವಿ ಈಗ ಪುರ್ಗತಿಂದ ಬಾರ ಮಾಡಿದ್ರೆ ಇಲ್ಲಿ ಹಾಕಕ್ಕೆ ಬಂದೈತಿ. ಬೆಣ್ಣೆ ಏನಂದ್ರೆ ಕಣ್ವಿಯಾರ ಇಲ್ಲಂದಾರ ನಮ್ಮ ಈಗ ತುಪ್ಪ ಐತಂತ ತರ್ತೇನಂದ. ತುಪ್ಪ ಐತಂತ ತೊಗೊಂಡು ಬರ್ತೀನಿ, ನಂಗೆ ಇನ್ನೊಂದು ಬಂದಾಗ ಬೆಣ್ಣೆ ಕೊಡ್ರಿ ಅಂದ. ಬಂದಾಗ ಬೆಣ್ಣೆ ಕೊಡ್ರಿ ಅಂದಾಳ. ನಾಳೆ ಬರುವಾಗ ಐತ್ಯಾರು ಬರ್ತಾ ಅಂತ. ಮತ್ತು ಈಗ ಹಬ್ಬಕ್ಕಿಲ್ಲಲ್ಲ, ಅದಕ್ಕೆ ತೊಗೊಂಬರ್ತೀನಿ ಅಂತ ಮಾಡೋಣ್ರಿ. ಮ್ಯಾಗ ಹಾಕ್ಲಿಕ್ಕೆ ಕೆಳಗೆ ಹಾಕ್ಲಿ ಅಜ್ಜಿ? ಕೆಳಗೆ ಹಾಕಿದೆ ಮ್ಯಾಗಲ್ಲ ಅದ್ರಾಗ ಹಂಗೆ ಏನಾಯ್ತು? ಬಿಸಿ ಬರೀ ಕರ್ಕೊಂಡು ಬೇಳೆ ಸಂಬಂಧ ಬೇಳೆ ಬೇಕು ಹಾಕ್ತೇವೆ ಹಳ್ಳಿನ ಜೋಳ ಸಂಬಂಧ. ಮೊದಲು 4 ಗಂಟೆ 5 ಗಂಟೆ ಆದರೂ ಕರಿತಿದ್ರಿ. ಕರಿ ಅಂದ್ರೆ ಹಿಂಗೆ ಹೆಂಗೆ ಅಕ್ಕ ನೀವು ಹಚ್ಚು ಅವಾಗೇನು ಎರಡಕ್ಕೆ ಬರ್ತಿತ್ತೇನೋ 2 ಗಂಟೆಗೆ ಅಂತನೇ ಆಗ್ಬೇಕು ಅಡಿಗೆ. ಮೊದ್ಲ ಕೈ ನೋವು ಅಂತಿ. ಉಂಡಿ ಕಟ್ಟಾಕ ಕಡ್ಲಿ ಇಟ್ಟೈತನ ಡಬ್ಬ್ಯಾಗ ಹುರಿದಿದ್ದಿಟ್ಟ ಹಸೆ ಬ್ಯಾಳಿ ಇಟ್ಟ ಅದು ಈ ಹಾಳಿ ಮಿಂಚತ್ತದ ಅದು ಗೊತ್ತಿಲ್ಲ ಹಂಗೆ. ಇದ್ರ ಬೇಸನ್ ಉಂಡಿ ಗಟ್ಟೆ ಕಟ್ತಾರಲ್ಲ ಅದರದನ್ನ ಏನು ಎಲ್ಲದ್ರಾಗೂ ಹಾಕಿ ಕಟ್ಟುದು. ನಾಳೆ ಹೋಗಿ ಒಂದು ಅರ್ಧ ಕೆಜಿ ಚಪ್ಪನ ದಾಣಿ ತೊಂಬ, ಅರ್ಧ ಕೆಜಿ ಗೋಳಿ ತೊಂಬ, ಉಂಡಿ ಕಟ್ಟು ಗೋಧಿ ಅದೊಂದ ಯಾವ ಉಂಡಿ ಕೊಟ್ಟು ಅವ ಎಡನ ಇನ್ನೂ ಹುರಿಬೇಕಂಗ ಶೇಂಗಾ ಹುರ್ಲೇನ ಅವನು ಇದು ಮಾಡು ಮುಂದೆ ತಗೋ. ಶೇಂಗಾದ್ದು ಗುಳಿಗಿದು ದಾಣಿದು ಒಂದು ಯಾವ್ದಾರ ಒಂದು ಡಬ್ಬೆ ಇಡುವ. ನೀರು ಸಣ್ಣ ಅಂಗಡಿ ತರೋದು ತೂಕ ಹೌದಲ್ಲ? 2 ಸೇರು ಬರ್ತವೆ. 1 kg 100 ರೂಪಾಯಿ. ಈ ಸಹ ಕಡಿಮೆ ಆಗೈತಿ 2 ಸೇರಿ.
ಅವನ್ನ ತೊಗೊಂಬರ್ತೀಯ ನೀ ಇರ್ಲಿಕ್ಕೆ ಕಸಕೊಂಡು ಹೋಗು ನಿನ್ನೆ ಬಡ್ದ ಹೊಲಕ್ಕೆ ಕರೆಯಕ್ಕೆ ಬಂದಾಳ ಅಮ್ಮ ಹೊಲಕ್ಕೆ ಕರೆಯಕ್ಕೆ ಬಂದಾಳ ಅಮ್ಮ ನಮ್ಮ ಮನೆಗಿಲ್ಲ ಅಂದ್ ಎಲ್ಲಿ ಬರ್ತಿದ್ಲ ಅಮ್ಮ ಆ ಮೊನ್ನೆ ಬಂದು ಹೋದ್ರೆ ನನ್ನ ಮತ್ತು ಎಲ್ಲಿನ ಗಾಡಿ ಅದು ಚಕ್ರ ಇವತ್ತು ಯಾರೂ ಇಲ್ಲ ಒಬ್ಬನ ಹೋದ ಗಾಡಿ ತೊಗೊಂಡು ಅಯ್ಯೋ ಯಾರನ್ನ ಕುದಿಸ್ಕೊಂಡಿದ್ದು ಮಲ್ಕೊಂಡು ನಿಂತಾವಂಡೆ ಯಾವ್ರ ನಿಂತಾವ ಜೋಕಾಲಿಗೆ ನಿಜ ಮತ್ತು ಕಣಿಯವ್ರ ಮನ್ಯಾಗ ಗೈಸ್ಕೊಂಬರ್ತೇನೆ ಅಂದೆಲ್ಲ ದವಾಖಾನಿಗೆ ಹೋಗೋಣ ಬಂದಿದ್ದು ರಕ್ಕಿದ್ದಿಲ್ಲ ಒಟ್ಟು ಸಸಿ ಹಾಕಿರಿ ಅಂತ ಹೇಳಿದ್ಲಕ್ಕೆ ಅಮ್ಮ ಆಕೆ ಅಕ್ಕ ಅಮ್ಮ ಇಲ್ಲ ನೀ ಫೋನ್ದಾಗ ಮಾತಾಡತ್ತಿದ್ಯಲ್ಲ ಅವಾಗ ಸಸಿ ಮಕ್ಕೊಂಡು ಬಿಡು ಮಕ್ಕಳು ರಾತ್ರಿ ಊಟಕ್ಕೆ 10 ಗಂಟೆಗೆ ಸೊಳ್ಳಿ ಭಾಳ ಆಗ್ಬಿಟ್ಟು ಹಾಕೇನಿ ಹೊರ ಬಾಚ್ಲೆ ಇಲ್ಲೇ ಬಾಚ್ಲೆ ಏನು ಹಣ್ಣಾಗ್ಯವ ಏನು ಮಾಡ್ಯ ಹೇಳ್ದಾಗ ಹೊಕ್ಕ ನೋಡಂಗ ಇಲ್ಲ ನೀನು ಹೇಳಿದ್ನೆ ಆಗ ಎದ್ದು ಊಟ ಆದ್ಮ್ಯಾಗ ಹೋಗಿ ನೋಡಿದ ಆ ರೊಟ್ಟಿ ನಾವು ಮಾಡ್ದೆ ತಿನ್ನಂಗಿಲ್ಲ ಮಾಡ್ಲಾರಗೆ ತಿಂತಾನೆ ಆಕೆ ಕೈ ನೋಗೈತೆ ರೊಟ್ಟಿ ಮಾಡಿದಂತ ಅವ್ನು ಹಾಕೊಂಡು ಕುಂತ ಮುರ್ಕೊಂತ ಹಗ್ಗ ಕೊಟ್ಟಾರ ಜೋಕಾಲಿ ಹಿಂಗದಾವ ನೋಡು ದವಾಖಾನಿಗೆ ಹೋಗೋಣ ಹಾಂ ಒಂದು ತಿನ್ನದ್ರ ಚಲೋ ಅದ